ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಹೇರಳೆಕಾಯಲ್ಲಿ ಇನ್ಸ್ಟೆಂಟ್ ಉಪ್ಪಿನಕಾಯನ್ನು ಹೇಗೆ ಹಾಕೋದು ಅಂಥೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಹೇರಳೆಕಾಯಿನ ತೋರಿಸ್ತಾ ಇದ್ದೀನಿ. ಈ ಹೇರಳೆಕಾಯಿ ತುಂಬ ಕಹಿ ಇರೋದಿಲ್ಲ, ತುಂಬ ಒಂಥರ ಕೊಬ್ಬರಿಕಾಯಿ ಥರ ಇರುತ್ತೆ, ಹುಳಿನೂ ಜಾಸ್ತಿ ಇರುತ್ತೆ, ತಿಳು ಕೂಡ ಇರುತ್ತೆ, ಬಟ್ ಕಹಿ ಇರೋದಿಲ್ಲ. ಬಟ್ ಇದು ಯಾವ ತಳಿ ಅಂಥೇಳಿ ಗೊತ್ತಿಲ್ಲ, ನಾವು ತೋಟದಲ್ಲೇ ಬೆಳೆದಿರೋದು. ಇದು ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿಗೆ ಮಾತ್ರ ಸಖತ್ತಾಗಿರುತ್ತೆ. ಇವನ್ ಹೇರಳೆಕಾಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಗ್ಯಾಸ್ಟ್ರಿಕ್ ಇರೋರು, ಆಮೇಲೆ BP ಇರೋರು ಎಲ್ಲ ತಿಂದರೆ ಮಾತ್ರ ತುಂಬ ಒಳ್ಳೆಯದವರಿಗೆ. ಇವನ್ನು ಹೊಟ್ಟೆ ಸಂಬಂಧಿಸಿದ ಅಸಿಡಿಟಿ ಎಲ್ಲ ಇರೋರಿಗೂ ಕೂಡ ಈ ಹೇರಳೆಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು. ಗಂಟ್ಲು ಸಂಬಂಧ ಕಾಯಿಲೆಗಳು, ಆಮೇಲೆ ಕಫ ಏನಾದರೂ ಇತ್ತು ಅಂತಂದರೆ ಅಂಥವ್ರಿಗೂ ಕೂಡ ಈ ಹೇರಳೆಕಾಯಿ ಉಪ್ಪಿನಕಾಯಿನ ಕೊಟ್ಟರೆ ಒಳ್ಳೆಯದಾಗುತ್ತೆ. ಇವನ್ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಹೇರಳೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಒಂದೊಂದೇ ಹಾಕ್ಕೊಳ್ತೀನಿ. ಒಂದು ವಾರಕ್ಕೆ ಸರಿಯಾಗುತ್ತೆ. ಪೂರ್ತಿ ನೀವು ಜಾಸ್ತಿ ಜನ ಇದ್ರಿ ಅಂದರೆ ಪೂರ್ತಿ ಹಾಕ್ಕೊಳ್ಬೋದು. ಈ ಹೇರಳೆಕಾಯಿನ ಕಟ್ ಮಾಡೋದೇ ಒಂಥರ ಡಿಫ್ರೆಂಟು. ಇದೇ ಥರ ನೀವು ಕಟ್ ಮಾಡಿ ಹಾಕೋದ್ರಿಂದ ಹೇರಳೆಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ತೆಳುಗೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಸರ್ಕಲ್ ಥರನೇ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಹುಳಿ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಕಟ್ ಮಾಡಬೇಕಾದ್ರೇ ಹೊರಗಡೆ ಬಂದುಬಿಡುತ್ತೆ. ಹಾಗೆ ಬೀಜ ಕೂಡ ಜಾಸ್ತಿ ಇರೋದಿಲ್ಲ ಈ ಹೇರಳೆಕಾಯಲ್ಲಿ. ಇದ್ರೂ ಕೂಡ ಹಿಂಗೆ ಕಟ್ ಮಾಡಬೇಕಾದ್ರೇ ಅದಾಗೆ ಬಿದ್ದೋಗುತ್ತೆ, ಮತ್ತು ತೆಗಿಬೇಕು ಅಂಥದ್ದೇನು ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಈಳಿಗೆ ಮಣಿ ಇತ್ತು ಅಂತಂದರೆ ಅದರಲ್ಲಿ ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಚಾಕುವಲ್ಲಿ ಕಟ್ ಮಾಡ್ತೀನಿ, ನಾನು ಪರವಾಗಿಲ್ಲ ನನಗೆ ಬರುತ್ತೆ ಅಂತಂದರೆ ಚಾಕುಲಿ ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿಕೊಂಡು ಪೂರ್ತಿ ಎಲ್ಲನೂ ನೋಡಿ, ನಾನು ಅಲ್ಲಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಇದೇ ಥರ ಕಟ್ ಮಾಡ್ಕೊಳ್ಬೇಕು. ಆದಷ್ಟು ತೆಳುವೇ ಕಟ್ ಮಾಡ್ಕೊಳ್ಬೇಕು. ಯಾವಾಗಲೇ ಆದ್ರೂ ಹೇರಳೆಕಾಯಿ ಉಪ್ಪಿನಕಾಯಿ ಹಾಕಬೇಕಾದ್ರೆ ನೀವು ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ಕೂಡ ಚೆನ್ನಾಗಾಗತ್ತೆ. ಹಾಗೆ ಇನ್ಸ್ಟೆಂಟಾಗಿ ತಿನ್ನೋದ್ರಿಂದ ಇದು ಆದಷ್ಟು ತೆಳುಗೇ ಇರಬೇಕು. ತುಂಬ ಹೇಳ್ತೀನಲ್ಲ, ಒಂಥರ ಕೊಬ್ಬರಿಕಾಯಿ ಥರ. ಇನ್ನು ಹಳ್ಳಿ ಕಡೆ ಹೆಳ್ಳಿಕಾಯಿ ಬರುತ್ತೆ, ಅದು ತುಂಬ ಒಂಥರ ಡಾರ್ಕ್ ಗ್ರೀನ್ ಇರುತ್ತಲ್ಲ, ಅದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದು ಕಹಿ ಬಂದುಬಿಡುತ್ತೆ, ಒಗ್ಗರು ಒಂಥರ ಕಹಿ ಬಂದುಬಿಡುತ್ತೆ. ಅದನ್ನು ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ಮಸಾಲ ರುಬ್ಬಿ ಹಾಕಬೇಕು. ಕೆಲವರು ಬೇಯಿಸಿ ಕೂಡ ಹಾಕ್ತಾರೆ. ಬಟ್ ಈ ಕಾಯನ್ನು ನೀವು ಹಾಗೆಲ್ಲ ಮಾಡೋಂಗೆ ಇರೋದಿಲ್ಲ. ಇನ್ಸ್ಟೆಂಟಾಗಿ ತಕ್ಷಣ ಹಾಕಿ ತಕ್ಷಣವೇ ತಿನ್ಬೋದು. ಈ ಥರ ಕಟ್ ಮಾಡಬೇಕಾದ್ರೇ ತಿಂದ್ಬಿಡ್ಬೋದು. ನಾನು ಹಾಗೆ ಮಾಡೋದು. ಇದಕ್ಕೆ ಉಪ್ಪು ಬೆಲ್ಲ ಹಾಕಬೇಕಾದ್ರೇ ಒಂದು 10 ಪೀಸ್ ತಿಂದುಬಿಡ್ತೀನಿ. ಇದೇ ಥರ ನೋಡಿ, ನಾನಲ್ಲಿ ಯಾವ ಥರ ಕಟ್ ಮಾಡ್ತಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಹುಳಿ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ತೆಗೆದಿಟ್ಕೊಂಡು ನೀವು ಚಿತ್ರಾನ್ನ, ಜ್ಯೂಸಿಗೆ ನೀವು ಬಳಸ್ಕೊಳ್ಬೋದು. ಇವನ್ ಪಿತ್ತ ಟೈಮಲ್ಲೆಲ್ಲ ಈ ಜ್ಯೂಸನ್ನು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಜ್ಯೂಸನ್ನು ಹಾಕ್ಕೊಂಡು ಕುಡಿದ್ರೆ ಇಮಿಡಿಯೇಟ್ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ನಿಮಗೆ. ಅಷ್ಟು ಒಳ್ಳೆಯದು ಈ ಹೇರಳೆಕಾಯಿ ಅಂತೂ ಹೆಲ್ತಿಗೆ. ಇವನ್ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಈ ಹೇರಳೆಕಾಯಿ ಅಂತ ಹೇಳ್ತಾರೆ. ನೋಡಿ, ಈ ಥರ ತೆಳುಗೆ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಕಟ್ ಮಾಡಿದ್ದೀನಿ. ಬೀಜ ತಾನಾಗೇ ಸಪ್ರೇಟ್ ಆಗಿಬಿಡುತ್ತೆ, ನಾನು ತೆಗಿಯೋ ಅಷ್ಟೇ ಇರೋದಿಲ್ಲ. ಅದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು, ದಪ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಬಟ್ ಬೆಲ್ಲ ಹೆಲ್ತಿಗೆ ಒಳ್ಳೆಯದ್ರಿಂದ ಬೆಲ್ಲವನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಕಲಸಿಟ್ಬಿಡಿ. ಇದನ್ನೇನು 1 ಅವರ್ ಕಲಿಸ್ಬೇಕು ಏನಿಲ್ಲ, ಹಾಕ್ತಿದ್ದಂಕ್ಲೇ ನೀವು ತಿಂದ್ಬಿಡ್ಬೋದು. ಕಹಿನೇ ಇರೋದಿಲ್ಲ. ಇದೊಂಥರ ಕೊಬ್ಬರಿಕಾಯಿ ಅಂತ ಹೇಳಿದ್ನಲ್ಲ, ನಾನಂತೂ ಹಿಂಗೆ ಮಿಕ್ಸ್ ಮಾಡಬೇಕಾದ್ರೇ ಒಂದು 10 ಪೀಸ್ ತಿಂದುಬಿಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಕಲಸಿಟ್ಬಿಟ್ಟು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನ್ ಮೆಂತ್ಯವನ್ನು ತೊಗೊಂಡು ಲೋ ಫ್ಲೇಮಲ್ಲೇ ನೀವು ಹುರ್ಕೊಳ್ಬೇಕಾಗತ್ತೆ. ಅದು ಘಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಹುರ್ಕೊಂಬಿಡಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಈಕ್ವಲಾಗಿ ತೊಗೊಂಡಿದ್ದೀನಿ. ಮೆಂತ್ಯನ ಕಡಿಮೆ ತೊಗೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಬಂದುಬಿಡುತ್ತೆ. ಸೊ ಹಾಗಾಗಿ ಮೆಂತ್ಯನ ಕಡಿಮೆನೇ ತೊಗೊಂಡು ಡ್ರೈ ರೋಸ್ಟನ್ನು ಮಾಡಿಕೊಂಡು ತಣ್ಣಗಾದಮೇಲೆ ಇಲ್ಲಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೀರು ಹಾಕ್ತೇನೆ ನೀವು ಈ ಥರ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಅಲ್ಲಿ ನಾನು ಯಾವ ಥರ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಪುಡಿಯನ್ನು ನಾನು ಯೂಸ್ ಮಾಡೋದಿಲ್ಲ. ಯಾವ್ಯಾವಾಗ ನಾನು ಕಲಿಸ್ಕೊಳ್ತೀನಿ ಉಪ್ಪಿನಕಾಯಿ ಆವಾಗ ಹಾಕ್ಕೊಳ್ತೀನಿ. ಈಗ ಒಗ್ಗರಣೆಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡು ಸಿಪ್ಪೆಯನ್ನು ತೆಗೆದಿಟ್ಬಿಡ್ತೀನಿ. ನೀವು ಸಿಪ್ಪೆ ಸಮೇತ ಯೂಸ್ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು, ಬಟ್ ನಾನು ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಂದು ಲೋಟದಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಂಬಿಟ್ರೆ ಬೇಗನೆ ಆಗುತ್ತೆ. ಹಂಗೆ ಜಜ್ಜಿಟ್ಕೊಂಡ್ಬಿಡ್ತೀನಿ. ತುಂಬ ಸಣ್ಣಗೂ ಏನು ಬೇಡ, ಈ ಥರ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೊಂದು 4 ಎಸಳು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅಷ್ಟರಲ್ಲಿ ಈ ಕಡೆ ಒಂದು 10 ನಿಮಿಷ ಆಗಿರುತ್ತೆ. ಒಂದು 80% ಬೆಲ್ಲ ಮತ್ತು ಉಪ್ಪು ಕರ್ಗೋಗಿರುತ್ತೆ. ನೋಡಿ, ನಾನು
ಇದು ಹಾಕಬೇಕಾದ್ರೆ ನನಗೆ ಹೇಳಬೇಕಾದ್ರೇ ಬಾಯಿ ನೀರು ಬರುತ್ತೆ. ನನಗೆ ಅಷ್ಟು ಇಷ್ಟ ಈ ಏಳೆಕಾಯಿ ಉಪ್ಪಿನಕಾಯಿ. ಇವನ್ ಬಾಣತನ ಮಾಡಬೇಕಾದ್ರೂ ಆ ಟೈಮಲ್ಲೂ ಕೂಡ ಕೊಡ್ತಾರೆ, ಏನಾಗೋದಿಲ್ಲ, ಹೆಲ್ತಿಗೆ ತುಂಬ ಒಳ್ಳೆಯದು ಅಂತೇಳಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಪೌಡ್ರನ್ನ ಹಾಕ್ತಿದ್ದೀನಿ. ಪೂರ್ತಿ ಹಾಕಿಲ್ಲ ನಾನು, ಒಂದೇ 1 ಟೇಬಲ್ ಸ್ಪೂನ್ ಹಾಕಿ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಉಳಿದಿರೋ ಪುಡಿಯನ್ನು ನಾನು ಯಾವ್ಯಾವ ಉಪ್ಪಿನಕಾಯಿ ಕಲಿಸ್ಕೊಳ್ತೀನಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಈಗ ಖಾರದ ಪುಡಿ ಮತ್ತು ಆ ಪುಡಿಯನ್ನು ಮಸಾಲೆ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ. ಹೇಳೆಕಾಯಿಗೆ ನೀಟಾಗಿ ಅದು ಮಸಾಲೆ ಹಿಡ್ಕೊಳ್ಬೇಕು, ಆ ಥರ ನೀಟಾಗಿ ಕಲಿಸ್ಕೊಂಬಿಡಿ. ನೋಡಿ, ಕಲಿಸ್ಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಿಮಗೆ ಕಲ್ಲರ್ ಬೇಕು ಅಂತಂದರೆ ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ಬೋದು. ಕಲಿಸ್ಕೊಂಡು ಈ ಕಡೆ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ನೀವು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅರಿಶಿನ ಪುಡಿಯನ್ನು ಹಾಕಬೇಕು. ಮೊದಲೇ ಹಾಕ್ಬಿಡ್ಬೇಡಿ, ಅರಿಶಿನ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. 10 ಸೆಕೆಂಡ್ಸ್ ಈ ಥರ ಫ್ರೈ ಮಾಡ್ಕೊಂಬಿಡಿ. ಹಿಂಗೆ ಫ್ರೈ ಮಾಡಬೇಕಾದ್ರೇ ಬೆಳ್ಳುಳ್ಳಿ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನು ಉಪ್ಪಿನಕಾಯಿಗೆ ಹಾಕಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ನಿಮಗೂ ಗೊತ್ತು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಬಾಣಲಿನೇ ಬಿಸಿ ಇರೋದ್ರಿಂದ ಆ ಬಿಸಿನೇ ಸಾಕು ನಮಗೆ ಅರಿಶಿನ ಪುಡಿ ಮತ್ತು ಇಂಗನ್ನು ಹಾಕೋದಕ್ಕೆ. ಈಗ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ, ಇನ್ನೊಂದು 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕ್ತಾಯಿದ್ದೀನಿ. ನೀವು ಹಿಂಗೆ ಯೂಸ್ ಮಾಡಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಬಟ್ ನಾವು ಇಂಗನ್ನು ಯೂಸ್ ಮಾಡೋದ್ರಿಂದ ಇಂಗನ್ನು ಹಾಕ್ಕೊಂಡು ಬಿಸಿಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಎಣ್ಣೆ ಬಿಸಿಲೇ ಮಿಕ್ಸ್ ಮಾಡಿ. ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ, ಒಗ್ಗರಣೆ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ನಿಮಗೆ ಹೇಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ. ಇವನ್ನ ಹಳ್ಳಿ ಕಡೆ ಎಳ್ಳಿಕಾಯಿ ಅಂತಲೂ ಕೂಡ ಕರೀತಾರೆ, ಸಿಟ್ರೋನ್ ಅಂತಾರೆ ಇಂಗ್ಲೀಷಲ್ಲಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೆ ಮಾತ್ರ ತುಂಬ ಬೆನಿಫಿಟ್ಸ್ ಇದೆ. ಮಿಸ್ ಮಾಡದೆ ನೀವು ಈ ಥರ ಮಾಡಿಕೊಂಡು ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.